ಶಾಮನೂರು ಮೊಮ್ಮಗನಿಗೆ ಕಾಂಗ್ರೆಸ್ ಬಿ ಫಾರ್ಮ್ ವಿತರಣೆ ಮಾಡಲಾಗಿದೆ. ಉಪಚುನಾವಣೆಯಲ್ಲಿ ಸಮರ್ಥ್ ಗೆಲ್ಲಿಸಲು ಒಗ್ಗಟ್ಟಾಗಿ ಇರ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಅಲ್ಲಿನ ಮುಸ್ಲಿಂ ಮುಖಂಡರು. ಆದ್ರೂ ಕೂಡ ಸೋತ್ರೆ 2028ಕ್ಕೆ ಮುಸ್ಲಿಮರಿಗೆ ದಾವಣಗೆರೆ ಟಿಕೆಟ್. ಮುಸ್ಲಿಂ ಮುಖಂಡರ ಷರತ್ತಿಗೆ ಎಸ್ ಮಲ್ಲಿಕಾರ್ಜುನ್ ಒಪ್ಪಿಗೆ ನೀಡಿದ್ದಾರೆ. 2028ರ ಈ ಒಂದು ಚುನಾವಣೆ ಏನ್ ಬರುತ್ತೆ ಅದಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಿ ಈ ಬಾರಿಯ ಉಪಚುನಾವಣೆಗೆ ಸಮರ್ಥ್ಗೆ ಟಿಕೆಟ್ ಅನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಸಂಧಾನ ಸಭೆಯನ್ನ ಏರ್ಪಡಿಸಿದ್ರು ಇವತ್ತು. ಆ ಸಂಧಾನ ಸಭೆಯಲ್ಲಿ ಸಕ್ಸಸ್ ಆಗಿದೆ ಮೀಟಿಂಗ್. ಬಿ ಫಾರ್ಮ್ ಮಲ್ಲಿಕಾರ್ಜುನ್ ಮಗ ಸಮರ್ಥ್ಗೆ ವಿತರಣೆ ಆಗಿದೆ. ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಕಾಂಗ್ರೆಸ್ ಬಿ ಫಾರ್ಮ್ ವಿತರಣೆ ಮಾಡಲಾಗಿದೆ. ಉಪಚುನಾವಣೆಯಲ್ಲಿ ಸಮರ್ಥನ್ನ ಗೆಲ್ಲಿಸೋದಕ್ಕೆ ಒಗ್ಗಟ್ಟಾಗಿ ಇರ್ತೀವಿ ಅಂತ ಎಲ್ಲರೂ ಕೂಡ ಮೀಟಿಂಗ್ ಅಲ್ಲಿ ಒಪ್ಕೊಂಡಿದ್ದಾರೆ. ಆದ್ರೂ ಕೂಡ ಏನಾದ್ರೂ ಈ ಉಪಚುನಾವಣೆಯಲ್ಲಿ ಸಮರ್ಥ್ ಸೋತ್ರೆ 2028ಕ್ಕೆ ಮುಸ್ಲಿಮರಿಗೆ ದಾವಣಗೆರೆಯ ದಕ್ಷಿಣದ ಟಿಕೆಟ್ ಕೊಡಬೇಕು ಅನ್ನುವಂತಹ ಮಾತುಕತೆ ಆಗಿದೆ. ಮುಸ್ಲಿಂ ಮುಖಂಡರ ಷರತ್ತಿಗೆ ಎಸ್ ಮಲ್ಲಿಕಾರ್ಜುನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸುರ್ಜೇವಾಲಾ, ಸಿಎಂ ಡಿಸಿಎಂ ಸಂಧಾನ ಸಕ್ಸಸ್ ಆಗಿದೆ. ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ ಟಿಕೆಟ್ ಅನ್ನು ಹಂಚಿಕೆ ಮಾಡಲಿಕ್ಕೆ ಕಗ್ಗಂಟಾಗಿ ಪರಿಣಮಿಸಿತ್ತು. ಅಲ್ಲಿನ ಕಾಂಗ್ರೆಸ್ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ರು. ಈ ಬಾರಿ ಮುಸ್ಲಿಂ ಮುಖಂಡರಿಗೆ ಉಪಚುನಾವಣೆಗೆ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪಟ್ಟು ಹಿಡಿದಿದ್ರು. ಏನಾಗುತ್ತೆ ದಾವಣಗೆರೆಯಲ್ಲಿ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಉಸ್ತುವಾರಿ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾವುದೇ ಒಬ್ಬ ಕಾರ್ಯಕರ್ತನ ಒಂದು ಅಭಿಪ್ರಾಯವನ್ನು ಕೂಡ ನಾವು ಪರಿಗಣನೆ ಮಾಡ್ತೀವಿ. ಯಾರು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅವರನ್ನು ಕೂಡ ನಾವು ಆಲಿಸಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಸುರ್ಜೇವಾಲಾ ಕೂಡ ಹೇಳಿಕೆಯನ್ನು ನೀಡಿದ್ರು. ಎಲ್ಲರ ಮುಸ್ಲಿಂ ಮುಖಂಡರ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಶಾಮನೂರು ಕುಟುಂಬದ ಅಭಿಪ್ರಾಯ, ಅವರ ಬೆಂಬಲಿಗರ ಅಭಿಪ್ರಾಯವನ್ನು ಕೇಳಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಆಲಿಸಿ ಕೊನೆಗೂ ಕೂಡ ಟಿಕೆಟ್ ಹಂಚಿಕೆ ಮಾಡಲಾಗಿದೆ. ಶಾಮನೂರು ಮೊಮ್ಮಗ ಸಮರ್ಥ್ಗೆ ಕಾಂಗ್ರೆಸ್ ಬಿ ಫಾರ್ಮ್ ವಿತರಣೆ ಮಾಡಲಾಗಿದೆ. ಉಪಚುನಾವಣೆಯಲ್ಲಿ ಸಮರ್ಥನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ವಿತರಣೆ ಮಾಡುವಂತದ್ದು ಕಾರ್ತಿಕ್ ಒಂದ್ ರೀತಿ ಕಗ್ಗಂಟ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಅಲ್ಲಿ ಮುಸ್ಲಿಂ ಮುಖಂಡರನ್ನ ವಿರೋಧ ಕಟ್ಕೋಬೇಕಿತ್ತು, ಈ ಕಡೆ ಶಾಮನೂರು ಕುಟುಂಬವನ್ನ ವಿರೋಧ ಕಟ್ಕೋಬೇಕಿತ್ತು. ಏನಾಗುತ್ತೆ ಅನ್ನುವಂತ ಕುತೂಹಲ ಇತ್ತು. ಇನ್ಸೈಡ್ ಮೀಟಿಂಗ್ ಏನೇನೆಲ್ಲ ಡಿಸ್ಕಷನ್ ಆಯ್ತು, ಎಲ್ಲ ಮುಸ್ಲಿಂ ಮುಖಂಡರಿದ್ರು, ಏನೆಲ್ಲ ಮಾತುಕತೆ ಆಯ್ತು, ಮಲ್ಲಿಕಾರ್ಜುನ್ ಅವರು ಯಾವುದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಷರತ್ತುಗಳಿಗೆ, ಏನೆಲ್ಲ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ? ಚೈತ್ರ, ಪ್ರಮುಖವಾಗಿ ಉಪಚುನಾವಣೆಗೆ ಕಾಂಗ್ರೆಸ್ ಇದುವರೆಗೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉದ್ಭವ ಆಗಿರ್ತಕ್ಕಂತಹ ಬಿಕ್ಕಟ್ಟು. ಪ್ರಮುಖವಾಗಿ ಮುಸ್ಲಿಂ ಸಮುದಾಯ ನಮ್ಗೆ ಈ ಬಾರಿ ಟಿಕೆಟ್ ನ ಕೊಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಪಟ್ಟನ್ನ ಹಿಡಿದಿದ್ರು. ಅದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರು ಅವರು ಕೂಡ ನಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡಬೇಕು, ನಮ್ಮ ತಂದೆಯವರ ನಿಧನದ ಕಾರಣಕ್ಕಾಗಿ ಈ ಕ್ಷೇತ್ರ ತೆರವಾಗಿದೆ, ಆ ಕಾರಣಕ್ಕಾಗಿ ನಮ್ಗೆ ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಒತ್ತಡವನ್ನು ಕೂಡ ಹೇರಿದ್ರು. ಇನ್ನೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಗೊಂದಲಗಳು ಸೃಷ್ಟಿಯಾಗಿತ್ತು. ಇವತ್ತು ಸುರ್ಜೇವಾಲಾ ಅವರು ಮತ್ತೊಂದು ಸಭೆಯನ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಅವರು ಕೂಡ ಇರ್ತಾರೆ, ಜೊತೆಗೆ ಅಲ್ಲಿ ಮುಸ್ಲಿಂ ನಾಯಕರು ಕೂಡ ಇರ್ತಾರೆ. ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಕೆಲವೊಂದಿಷ್ಟು ಅಂಶಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪ್ರಮುಖವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡ್ತೇವೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದ್ರೆ ಅಲ್ಲಿ ತೆರವಾಗಿರುವಂತಹ ಒಂದು ಕ್ಷೇತ್ರಕ್ಕೆ ಅದು ಅವ್ರದೇ ಕುಟುಂಬಕ್ಕೆ ನೀವು ಟಿಕೆಟ್ ಅನ್ನ ಕೊಡ್ತೀರಿ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ತಂದೆಯವರ ನಿಧನರಾಗಿರುವಂತಹ ಕಾರಣಕ್ಕಾಗಿ ತೆರವಾಗಿರುವಂತಹ ಕ್ಷೇತ್ರ, ನಮ್ಮ ಕುಟುಂಬಕ್ಕೆ ನೀವು ಟಿಕೆಟ್ ಅನ್ನ ಕೊಡಬೇಕು, ಇದು ಸಾರ್ವತ್ರಿಕ ಚುನಾವಣೆ ಅಲ್ಲ ಅನ್ನುವಂತ ಒಂದು ವಾದವನ್ನು ಮುಂದಿಡ್ತಾರೆ. ಈಗಾಗಲೇ ಸಮರ್ಥ್ ತನ್ನ ಪುತ್ರ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾನೆ. ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಬೇಕು, ದಾವಣಗೆರೆ ಜಿಲ್ಲೆಗೆ ನಮ್ಮ ಕೊಡುಗೆಯೂ ಕೂಡ ಇದೆ, ನಮ್ಮ ಕುಟುಂಬದ ಕೊಡುಗೆಯೂ ಕೂಡ ಇದೆ ಅನ್ನುವಂತ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೆ. ಜೊತೆಗೆ ಸುರ್ಜೇವಾಲಾವು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ನಾಯಕರ ಅಭಿಪ್ರಾಯವನ್ನು ಪಡೀತಾರೆ. ಮುಸ್ಲಿಂ ನಾಯಕರು ಇವತ್ತಿನ ಸಭೆಯಲ್ಲೂ ಕೂಡ ಹೇಳಿರುವಂತದ್ದು 80,000 ಮತ ಇದೆ. ಜೊತೆಗೆ ಈ ಹಿಂದೆ ಶಾಮನೂರು ಅವರು ನಮಗೆ ಮಾತನ್ನ ಕೊಟ್ಟಿದ್ರು. ಆ ಒಂದು ಕಾರಣಕ್ಕಾಗಿ ಈ ಬಾರಿ ನಮಗೆ ಟಿಕೆಟ್ ಅನ್ನು ಕೊಡ್ಬೇಕು ಅಂತ
ಅಲ್ಲಿ ವಾದವನ್ನು ಕೂಡ ಮಾಡ್ತಾರೆ. ಇದೆಲ್ಲವನ್ನು ಆಲಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ನಾವು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ, ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಮಾತನಾಡ್ತಾರೆ. ಜೊತೆಗೆ ಮುಸ್ಲಿಂ ನಾಯಕರಿಗೆ ಅಲ್ಲಿ ಮನವೊಲಿಸುವಂತ ಪ್ರಯತ್ನಗಳನ್ನು ಕೂಡ ಡಿ.ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಮೂವರು ಕೂಡ ಮಾಡಿದ್ರು ಅನ್ನುವಂಥದ್ದು ಕೆಪಿಸಿಸಿ ಮೂಲಗಳ ಮೂಲಕ ಬಂದಿರತಕ್ಕಂಥ ಮಾಹಿತಿ. ಅಂದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿಸುವಂತ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಅಂದ್ರೆ ಯಶಸ್ಸನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಒಂದಿನ ಮಾತ್ರ ಅವಕಾಶ ಇರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ನಡೆದಂತ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಅವರ ಯಶಸ್ಸನ್ನ ಗಳಿಸಿದ್ದಾರೆ. ಅವರ ಪುತ್ರನಿಗೆ ಟಿಕೆಟ್ ಅನ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಅವರು ಯಶಸ್ಸನ್ನ ಗಳಿಸಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಳೆ ಬೆಳಿಗ್ಗೆ ಈ ಒಂದು ಉಪಚುನಾವಣೆಯ ಈ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಘೋಷಣೆ ಮಾಡುತ್ತೆ. ಅಲ್ಲಿ ಸಮರ್ಥ ಅವರ ಹೆಸರು ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಉಮೇಶ್ ಅವರನ್ನು ಕೂಡ ಘೋಷಣೆ ಮಾಡ್ಲಿಕ್ಕಿದೆ. ಚೈತ್ರ, ಹರೀಶ್. ಕಾರ್ತಿಕ್, ಹಾಗೆ ಸಂಪರ್ಕಿಸಿದಲ್ಲಿ ಮತ್ತೊಮ್ಮೆ ಸಂಪರ್ಕಿಸ್ತೀವಿ, ಹಾಗೆ ಲೈನಲ್ಲಿರಿ. ಮೇಟಿ ಕುಟುಂಬದ ಬಂಡಾಯ ಕೂಡ ಬಹುತೇಕ ಶಮನವಾಗಿದೆ. ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಬಾಯಕ್ಕ ಮೇಟಿ ಕುಟುಂಬದಲ್ಲೂ ಕೂಡ ಅಸಮಾಧಾನ ಉಂಟಾಗಿತ್ತು. ಈಗ ಮೇಟಿ ಕುಟುಂಬದ ಬಂಡಾಯ ಕೂಡ ಬಹುತೇಕ ಶಮನವಾಗಿದೆ. ಮೇಟಿ ಕುಟುಂಬದ ಸದಸ್ಯರ ಜೊತೆ ನಡೆದಂತಹ ಕ್ಲೋಸ್ ಡೋರ್ ಸಭೆಯಲ್ಲಿ ಸಕ್ಸಸ್ ಆಗಿದೆ. ನಾಳೆ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸೋದು ಫೈನಲ್ ಆಗಿದೆ. ಮೇಟಿ ಕುಟುಂಬದ ಸದಸ್ಯರೆಲ್ಲ ನಾಮಪತ್ರ ಸಲ್ಲಿಕೆಗೆ ಒಗ್ಗಟ್ಟಾಗಿ ಬರ್ತಾರಾ ಅನ್ನುವಂಥದ್ದೇ ಸಸ್ಪೆನ್ಸ್ ಇಲ್ಲಿ. ಮೇಟಿ ಕುಟುಂಬದ ಬಂಡಾಯ ಕೂಡ ಬಹುತೇಕ ಶಮನವಾಗಿದೆ. ಕಾಂಗ್ರೆಸ್ಗೆ ಉಪಚುನಾವಣೆಯಲ್ಲಿ ಒಂದ್ ರೀತಿ ಬಾಗಲಕೋಟೆ ಮತ್ತೆ ದಾವಣಗೆರೆ ಎರಡೂ ಕ್ಷೇತ್ರಗಳು ಕೂಡ ಕಗ್ಗಂಟಾಗಿ ಪರಿಣಮಿಸಿತ್ತು. ಒಂದ್ ಕಡೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನುವಂತಹ ಆಗ್ರಹ, ಒಂದ್ ಕಡೆ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಎರಡೂ ಕಡೆಯಲ್ಲೂ ಕೂಡ ಮನವೊಲಿಸುವಲ್ಲಿ ಕಾಂಗ್ರೆಸ್ ಮುಖಂಡರು ಸಕ್ಸಸ್ ಆಗಿದ್ದಾರೆ. ಮೇಟಿ ಕುಟುಂಬದಲ್ಲೇ ಇದ್ದಂತಹ ಬಂಡಾಯವನ್ನು ಕೂಡ ಶಮನ ಮಾಡಲಾಗಿದೆ. ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ, ಬಾಯಕ್ಕ ಮೇಟಿ ಎಲ್ಲೂ ಕೂಡ ಒಗ್ಗಟ್ಟಾಗಿ ಈಗ ನಾಮಪತ್ರ ಸಲ್ಲಿಕೆಗೆ ನಾಳೆ ಬರ್ತಾರಾ ಅನ್ನುವಂಥದ್ದೇ ಕುತೂಹಲ ಮೂಡಿರುವಂಥದ್ದು. ನಮ್ಮ ಜೊತೆ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಇದ್ರು. ಕಾರ್ತಿಕ್, ಒಂದ್ ಕಡೆ ಇವಾಗ ಹೇಳ್ತಾ ಇದ್ವಿ ಶಾಮನೂರು ಕುಟುಂಬದಲ್ಲಿ ಕೂಡ ಶಾಮನೂರು ಕುಟುಂಬ ಸಕ್ಸಸ್ ಆಗಿದೆ ಮುಸ್ಲಿಂ ಮುಖಂಡರ ಮನವೊಲಿಸುವಲ್ಲಿ. ಒಂದ್ ಕಡೆ ಈಗ ಮೇಟಿ ಕುಟುಂಬವನ್ನ ಮನವೊಲಿಸುವಲ್ಲಿ ಯಾವ ರೀತಿ ಮೀಟಿಂಗ್ ಸಕ್ಸಸ್ ಆಯಿತು, ಏನೆಲ್ಲ ಅಪ್ಡೇಟ್ಸ್ ಇದೆ? ಇದರ ಪ್ರಮುಖವಾಗಿ ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಮೇಟಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಏರ್ಪಟ್ಟಿತ್ತು. ನಾಲ್ವರು ಮಕ್ಕಳಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ಗೂ ಕೂಡ ತಲೆನೋವಾಗಿತ್ತು. ಯಾಕೆಂದ್ರೆ ಆ ನಾಲ್ವರಲ್ಲಿಯೂ ಕೂಡ ಅಭಿಪ್ರಾಯಗಳು ವಿಭಿನ್ನವಾಗಿತ್ತು. ಪ್ರಮುಖವಾಗಿ ಮಹಾದೇವಿ ಅವರು ನಾನು ಸ್ಪರ್ಧೆನ ಮಾಡ್ತೇನೆ ಅನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದು ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಮಹಾದೇವಿ ಪ್ರಬಲವಾಗಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಪರ್ಯಾಯ ಆಯ್ಕೆ ಅಂತಂದ್ರೆ ಉಮೇಶ್ ಅವರು ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲೇಬೇಕಾದಂತ ಒಂದು ಪ್ರತಿಷ್ಠೆಯ ಕಣ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯ ಕುಟುಂಬದಲ್ಲಿ ಒಡಕಿರಬಾರದು, ನಾಲ್ವರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇತ್ತು. ಇವತ್ತು ಸಚಿವ ಆರ್.ವಿ. ತಿಮ್ಮಾಪುರ್ ಅವರು ಬಾಗಲಕೋಟೆಯ ಈ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಉಸ್ತುವಾರಿ ಇದ್ದಾರೆ. ಅವರ ಸಮ್ಮುಖದಲ್ಲಿ ಒಂದು ಸಭೆಯೂ ಕೂಡ ಆಗಿದೆ. ಅಲ್ಲಿ ಪ್ರಮುಖವಾಗಿ ಆ ಒಂದು ಕ್ಷೇತ್ರದ ನಾಯಕರು ಕೂಡ ಇರ್ತಾರೆ, ಅಂದ್ರೆ ಮುಖಂಡರು ಕೂಡ ಇರ್ತಾರೆ, ಜೊತೆಗೆ ಆಕಾಂಕ್ಷಿಗಳು ಕೂಡ ಇರ್ತಾರೆ. ಆಕಾಂಕ್ಷಿಗಳು ಯಾರಪ್ಪ ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಭಾಗಿಯಾಗಿರ್ತಕ್ಕಂಥವ್ರು ಮೇಟಿಯವರ 3 ಮಕ್ಕಳು ಅಲ್ಲಿ ಭಾಗಿಯಾಗಿರ್ತಾರೆ. ಅವರೊಂದಿಗೆ ಸಚಿವ ಆರ್.ವಿ. ತಿಮ್ಮಾಪುರ್ ಅವರು ಕೂಡ ಸುದೀರ್ಘವಾಗಿರುವಂತಹ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿದೆ ಏನು ಬಾಗಲಕೋಟೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಉಮೇಶ್ ಮೇಟಿ ಅವರಿಗೆ ಬಹುತೇಕ ಖಚಿತವಾಗಿದೆ. ನಾಳೆ ಬೆಳಿಗ್ಗೆ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ಅಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಮಲ್ಲಿಕಾರ್ಜುನ್ ಅವ್ರಿಗೆ ಏನಾದ್ರು ಟಿಕೆಟ್ ಅನ್ನ ಕೊಟ್ಟಿದ್ರೆ ನಾನು ಪಕ್ಷೇತರವಾಗಿ ಸ್ಪರ್ಧೆನ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮಹಾದೇವಿ ಅವರು ಹೇಳಿದ್ರು. ಅದೇ ಒಂದು ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಅವರಿಗೆ ಈಗ ಟಿಕೆಟ್ ಅನ್ನ ತಪ್ಪಿಸಲಾಗಿದೆ. ಅವರ ಬದಲಾಗಿ ಅವರ ಸಹೋದರ ಉಮೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಲ್ಲಿಯೂ ಕೂಡ ಗೊಂದಲಗಳಿತ್ತು. ಬಾಯಕ್ಕನನ್ನ ಹೊರತಾಗಿ 3 ಕೂಡ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಉತ್ಸುಕರಾಗಿದ್ದು, ಈ 3ರಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು, ಯಾರು ಸಮರ್ಥರು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆಯನ್ನ ಮಾಡ್ತಾ ಇತ್ತು. ಜೊತೆಗೆ ಇವರ 3ರ ನಡುವೆ
ನಡುವಿನ ಒಳಜಗಳ ಏನಾದ್ರೂ ಸೋಲಿಗೆ ಕಾರಣ ಆಗ್ಬಿಟ್ರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ಅನ್ನುವಂತ ರೀತಿಯಲ್ಲಿ ಚಿಂತನೆಗಳು ಕೂಡ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನು ಕೂಡ ಮಾಡಲಾಗಿತ್ತು. Okay. ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿಯೂ ಕೂಡ ಅಲ್ಲಿ ಇರ್ತಕ್ಕಂತ ನಾಯಕರು ಒಂದಿಷ್ಟು ವರದಿಯನ್ನ ಕೊಟ್ಟಿದ್ರು. ಅದೆಲ್ಲದನ್ನ ಆಧಾರವಾಗಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾ ಇದೆ. ನಾಳೆ ಬೆಳಿಗ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡುತ್ತೆ. ಬಹುತೇಕವಾಗಿ ಉಮೇಶ್ ಅವರಿಗೆ ಟಿಕೆಟ್ ಕೂಡ ಖಚಿತ ಆಗಿರ್ತಕ್ಕಂಥದ್ದು. ಚೈತ್ರ, ಹರೀಶ್. ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.